ಬೆಳಗ್ಗೆ ಕೋಳಿ ಕೂಗಿದ್ರೆ ಸಾಕು ಕರ್ನಾಟಕದ ರಾಜ್ಯಾದ್ಯಂತ 25-26 SSLC ಎಕ್ಸಾಮ್. ಫಸ್ಟ್ ಎಕ್ಸಾಮ್ ಯಾವುದು? ಪ್ರಥಮ ಭಾಷೆ ಕನ್ನಡ. ಹೊರ ರಾಜ್ಯದ ಮಕ್ಕಳು ಮತ್ತು ಉರ್ದು ಮಾಧ್ಯಮದ ಮಕ್ಕಳು ದೇವರನ್ನು ಪ್ರೇ ಮಾಡ್ತಾ ಇರ್ಬೋದು, ಹೇಗಪ್ಪ ನನಗೆ ಕನ್ನಡ ಪಾಸ್ ಆದರೆ ಸಾಕಪ್ಪ, ಕನ್ನಡ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅದರ ದೇವರ ನಿಮ್ಮ ರಿಕ್ವೆಸ್ಟು ಅದು ಫಲವಾಗಿ ಕಾಣಿಸ್ತಾ ಇದೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ 30-40 ನಿಮಿಷ ನೀವು ಇದ್ದಿದ್ರೆ ಇದನ್ನು ನೋಡಿದ್ರೆ ಖಂಡಿತವಾಗ್ಲೂ ನೀವು 40 ಅಂಕಗಳಿಂದ 50 ಅಂಕಗಳನ್ನು ಪಡೆಯುವಂಥ ಒಂದು ಸುಲಭ ಮಾರ್ಗ. ಸ್ಟೇಟ್ ಬೋರ್ಡ್, ನಮ್ಮ ಸ್ಟೇಟ್ ಬೋರ್ಡ್ ಮಕ್ಕಳಿಗೋಸ್ಕರ ಇದು ಪ್ರಥಮ ಭಾಷೆ ಕನ್ನಡ ಮಕ್ಕಳಿಗೆ ನಾಳಿನ ಎಕ್ಸಾಮ್ಗೆ ನಾನು ಕೊಡ್ತಕ್ಕಂಥ ಟಾನಿಕ್. ಸುಲಭ ಸರಳ ಪಾಸಿಂಗ್ ಪ್ಯಾಕೇಜ್, ಗೊಂದಲ ಇಲ್ಲ. ನೋಡೋಣ ನೇರವಾಗಿ. ನಾನು ಆಲ್ರೆಡಿ 40 ಅಂಕಗಳಿಗಂತ ಹಾಕಿದ್ದೀನಿ, ಅದನ್ನು ಹೆಚ್ಚು ಮಾಡ್ಕೊಬೋದು. ರಿಡ್ಯೂಸ್ ಮಾಡಿರ್ತಕ್ಕಂಥ ಮಾರ್ಕ್ಸ್ 40, ನೀವು ಅದನ್ನು ಇನ್ಕ್ರೀಸ್ ಮಾಡಿದ್ರೆ 50-55ಕ್ಕೆ ಹೋಗುತ್ತೆ. ಬನ್ನಿ ಮಕ್ಕಳೇ, ಹಾಗಾದರೆ ಯಾವ ಯಾವ ವಿಭಾಗದ ಪ್ರಶ್ನೆಗಳು 40 ಅಂಕಗಳಿಗೆ ನೋಡ್ತಾ ಹೋಗೋಣ. MCQ ನಾವು ಅದನ್ನು ಅಟೆಂಡ್ ಮಾಡಿದ್ರೆ 6ರಲ್ಲಿ ಯಾವುದಾದ್ರೂ 2 ರೈಟ್ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ಮುಂದಿನ ಸ್ಕ್ರೀನಲ್ಲಿ ತೋರಿಸ್ತೀನಿ. ಮೊದಲನೇ ಪದಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಪದ ಇದು ಸ್ವಲ್ಪ ಟಫ್ಫೇ, ಅದಕ್ಕೆ ಉತ್ತರ ನಿಮ್ಮ ರಿಜಿಸ್ಟರ್ ಆಗಿರ್ತಕ್ಕಂಥ ಉತ್ತರ ಬರಬೇಕಿದು. ಯಾವುದೋ ಊಹಾಪೋಹ ಉತ್ತರ ಆಗೋದಿಲ್ಲ. ಇದರಲ್ಲಿ 4x1 ಅಂತ ಬರುತ್ತೆ. ನಮ್ಗೆ 1 ಅಂಕ ಸಾಕು. ಒಂದು ಯಾವುದೋ ದ್ವಿರುಕ್ತಿನೋ, ಒಂದು ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲನೋ, 4ರಲ್ಲಿ ಅದೃಷ್ಟ ಇದ್ದು 1 ಮಾರ್ಕ್ಸ್ ಇದರಿಂದ ತಗೊಳ್ಳೋಣ ಅಂತ ಹೇಳಿ ನಾನು ಹೇಳ್ತೀನಿ. ಮುಂದೆ ನೋಡೋಣ. ಯಾವುದೋ 5 ಅಂಕಗಳು ಬರ್ತಾ ಇದೆ, ಬಹಳ ಖುಷಿ. ದೊಡ್ಡ ಅಂಕಗಳು ಬಂದು 1 ವಾಕ್ಯಗಳು 7x1 ಇರುತ್ತೆ. ನೀವು ಅಟ್ಲೀಸ್ಟ್ 1 ವಾಕ್ಯಗಳು ಕೀವರ್ಡ್ ಅಲ್ವಾ, 5 ಸರಿ ಮಾಡ್ಕೊಳೋಣ. ಇದರಲ್ಲಿ 7, 2 ಆ ಕಡೆ ಈ ಕಡೆ ಆದರೂ ಕೂಡ ಒಂದು 5 ಆದರೂ ಬರಲಿ. ಕವಿ ಪರಿಚಯ 2x3, 2 ಕವಿಗಳ ಬಗ್ಗೆ ಕೊಡ್ತಾರೆ. 3 ಮಾರ್ಕ್ಸು, 6 ಮಾರ್ಕ್ಸು. ಬೇಡಪ್ಪ, ನಮಗೆ ಕವಿ ಪರಿಚಯದಲ್ಲಿ 4 ಮಾರ್ಕ್ಸ್ ಸಾಕು ಅಂದ್ಕೊಂಡ್ರೆ ಇಲ್ಲಿ 3 ಮಾರ್ಕ್ಸ್ ಯಾವುದು ಅಂತ ನೋಡೋಣ. ಕಂದಪದ್ಯ, ಷಟ್ಪದಿ, ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ. ನೋಡೋಣ ಯಾವುದು ಬಂದರೆ 3 ಮಾರ್ಕ್ಸು. ಗಣ ವಿಂಗಡಿಸಲೇಬೇಕಲ್ವಾ, ಪ್ರಸ್ತಾರ ಹಾಕಲೇಬೇಕು. 1x3 3 ಮಾರ್ಕ್ಸ್. ಮತ್ತೆ 3 ಮಾರ್ಕ್ಸೇ. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ. ಉಪಮ ಅಥವಾ ದೃಷ್ಟಾಂತ ಅಲಂಕಾರ, ರೂಪಕ, 1 ಅಲಂಕಾರ 2 ಅಲಂಕಾರ ಕಲಿಬೇಕಾಗುತ್ತೆ. 3 ಅಂಕಗಳು ಬರ್ತವೆ. ಒಂದೇ ಅಂಕ ಅಂತೆ, ಬೇಕಲ್ವಾ? ಗಾದೆಯ ಮಹತ್ವ ಬರೆದ್ರೆ 1 ಅಂಕ ಸಿಗುತ್ತೆ ನಿಮಗೆ. 3 ಮಾರ್ಕ್ಸು, ಅದು 100ಕ್ಕೆ 100 ಸ್ಕೋರ್ ಮಾಡೋರಿಗೆ. ನಮಗೆ 1 ಅಂಕ ಬಂದರೆ ಸಾಕು ಇಲ್ಲಿಂದ. 6 ಅಂಕಗಳು ಸಂದರ್ಭ, 6 ಸಂದರ್ಭ ಕೊಡ್ತಾರೆ. ಅದೇ ಹೇಗೆ ಅಂತ ನಾನು ನೆಕ್ಸ್ಟ್ ಸ್ಕ್ರೀನಲ್ಲಿ ಹೇಳ್ತಾ ಹೋಗ್ತೀನಿ. ಮಾರ್ಕ್ಸ್ 1 ಅಂಕ ತಗೊಳೋದು ಹೇಗೆ ಅಂತ. 6ರಿಂದ 6 ಅಂಕಗಳು. ಇಲ್ಲೂ 3 ಅಂಕಗಳಿಗೆ ನಾವು ಪ್ಲಾನ್ ಮಾಡ್ತಾ ಇದ್ದೀರಿ. ಪದ್ಯ ಪೂರ್ತಿಗೊಳಿಸಿ 4 ಅಂಕ ಇರುತ್ತೆ. ನಾನು 1 ಮಾರ್ಕ್ಸನ್ನು ಬಿಟ್ಟಿದ್ದೀನಿ ಇಲ್ಲಿ. ಅಟ್ಲೀಸ್ಟ್ 1 ಸಾಲು ಆ ಕಡೆ ಈ ಕಡೆ ಆದರೂ ಕೂಡ 3 ಸಾಲಲ್ಲಿ ನಮ್ಗೆ ಅಂಕಗಳು ಬರ್ತವೆ. 3 ಮಾರ್ಕ್ಸ್ ಒಂದು ಕೊಟ್ಟಿರ್ತಾರೆ. ಇಲ್ಲೂ 1 ಅಂಕ. ಸಾರಾಂಶ ಬರೆಯಿರಿ, ಭಾವಾರ್ಥ. ಪದ್ಯ ಭಾಗ ಕೊಟ್ಟು ಅದರ ಭಾವಾರ್ಥ ಕೇಳ್ತಾರೆ. ನಮಗೆ 4 ಅಂಕಗಳೇನು ಬೇಡ, 1 ಕೊಡಪ್ಪ ಸ್ವಾಮಿ ಸಾಕಿಲ್ಲಿಂದ 1 ಅಂಕ. ಬಂಪರ್ ಆಫರ್ ಜಾಗ ಇದು. 4 ಅಂಕಗಳು ಯಾವುದಕ್ಕೆ ಬಂದಿಲ್ಲ ಅಂದರೂ ಇಲ್ಲಿ 4 ಅಂಕಗಳು ಆರಾಮಾಗಿ ಸಿಗುತ್ತೆ ನಮಗೆ. ಅದೇ ಗದ್ಯಾಂಶ. ಅಲ್ಲೇ ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ರಶ್ನೆ ಕೊಟ್ಟಿರ್ತಾರೆ, ಆರಾಮಾಗಿ ನಾವು ಇದನ್ನು ಸ್ಕೋರ್ ಮಾಡ್ಬೋದು. ಇದು ಸುಲಭ ಸರಳ ಜಾಗ ಇದು. ಅದು 2x2 ಆ್ಯಕ್ಚುಲಿ.
ಒಂದು ಪ್ರಶ್ನೆ 5 ಅಂಕಗಳದ್ದು, 3 ಮಾರ್ಕ್ಸ್ ಅಂತ ನಮ್ಗೆ ಬೇಕು ಅಂತ ಹೋರಾಟ ಮಾಡಲೇಬೇಕು. ಪತ್ರ ಲೇಖನ ಫಾರ್ಮಲ್ ಲೆಟರ್ ಅನ್ನು ನಾನು ಯೂಸ್ ಮಾಡ್ತೀನಿ, ತೋರಿಸ್ತೀನಿ. 3 ಅಂಕ ಅಂತೂ ತಗೊಳ್ಳೋಣ ಇಲ್ಲಿಂದ ನಾವು. ಮತ್ತೆ 4 ಕುಣಿತಾ ಇದೆ, ತಕತೈ ಅನುಕರಣವ್ಯಯ ತಕತಕ. 3 ಅಥವಾ 4 ವಾಕ್ಯಗಳು ಮಕ್ಕಳೇ. 10 × 2 20 ಅಂಕಗಳಲ್ಲಿ ನಾನು ನಿಮಗೆ 4 ಅಂಕಗಳು ಏನು ನಿಮ್ಗೆ ಗೊತ್ತಿರಷ್ಟು ಒಂದು 2-3 ಪಾಯಿಂಟ್ಸ್ ಬರೆದಿಟ್ಟು ಸಾಕು. ಒಂದೊಂದು ಅರ್ಧ ಮಾರ್ಕ್ಸ್ ಕೊಟ್ಟೇ ಬಿಡ್ತಾರೆ ಇಲ್ಲಿ. ಈಗ ನೇರವಾಗಿ ಬಹು ಆಯ್ಕೆಯಲ್ಲಿ ಹೆಂಗೆ ಅಂತ ನಾನೇ ವಿನ್ಯಾಸ ಮಾಡಿದ್ದೀನಿ, ನೋಡ್ತಾ ಹೋಗೋಣ. ಓಕೆ, 6 × 1 ನಮ್ಗೆ ಬೇಕಾಗಿರೋದು ಇಲ್ಲಿ ಜಸ್ಟ್ ಅಂಕಗಳು ನಾವು ನೋಡ್ತಾ ಹೋದ್ರಲ್ವಾ. 1 2 3 ರೈಟ್ ಮಾಡಿದ್ರೆ ಸಾಕು, 2 ರೈಟ್ ಮಾಡಿದ್ರೆ ಸಾಕಿದ್ರಲ್ಲಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳ ಸಂಖ್ಯೆ ಎಷ್ಟು? 9, 5, 2, 34 ಅನುನಾಸಿಕಗಳು. ಎಸ್, 5 ಅನುನಾಸಿಕಗಳು. ಜ್ಞಾಪಕಗಳು. ವರ್ಣಮಾಲೆಯಲ್ಲಿ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳೇ, ನೋಡ್ಕೊಳ್ಳೋದು. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆದಾಗ ಬಳಸುವ ಲೇಖನ ಚಿಹ್ನೆ. ನಿಮ್ಗೆ ಗೊತ್ತಿದೆಯಲ್ಲ, ಭಾಗ್ಯಶಿಲ್ಪಿಗಳಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಾ, ಹೆಚ್ಚು ಕೆಲಸ ಮಾಡಿದ್ದೀರಾ, ನೆಹರು ಅವರು, ಸರಂಬಿಯವರ ಬಗ್ಗೆ. ಆಗ ಡಬಲ್ ಇನ್ವರ್ಟೆಡ್ ಕಾಮ ಇರುತ್ತಲ್ಲ, ಅದು ವಿವರಣ ಚಿಹ್ನೆ, ವಾಕ್ಯವೇಷ್ಟನ, ಉದ್ಧರಣ, ಆವರಣ. ಉದ್ಧರಣ ಚಿಹ್ನೆ ರೈಟ್ ಆನ್ಸರ್. ನವರಾತ್ರಿ ಯಾವ ಸಮಾಸಕ್ಕೆ ಉದಾಹರಣೆ? ಎಪ್ಪು, ಇದು ಸುಮ್ಮನೆ ಗೆಸ್ ಮಾಡ್ಬೋದು, ಆದ್ರೂ ಜ್ಞಾಪಕಿಟ್ಕೊಳ್ಳಿ. ಪೂರ್ವ ಪದದಲ್ಲಿ ನಂಬರ್ಸ್ ಬಂದರೆ ಅದು ದ್ವಿಗು ಸಮಾಸ. ನಂಬರ್ಸ್ ಬಂದಿದ್ದೆಲ್ಲ ದ್ವಿಗು ಸಮಾಸ. ಅಂದರೆ ಪಂಚೇಂದ್ರಿಯ, ಸಪ್ತಸಾಗರ, ಸಪ್ತ ಋಷಿ, ಇಮ್ಮಡಿ, ಒಗ್ಗಟ್ಟು, ಮೂಗಾವುದ, ಇವೆಲ್ಲ ಕೂಡ ದ್ವಿಗು ಸಮಾಸ. ಮಕ್ಕಳ ಜ್ಞಾಪಕ ಇಟ್ಕೊಳ್ಳಿ. ರೈಟ್. ಪಂಡಿತ ಈ ಪದದ ನಾಮರೂಪ? ಅನ್ವರ್ಥನಾಮ, ರೂಢನಾಮ, ಅಂಕಿತನಾಮ, ಸರ್ವನಾಮ ಅಂತ ಇದೆ. ಎಸ್, ಅನ್ವರ್ಥನಾಮ ಸರಿಯಾದ ಉತ್ತರ. ನೋಡಿ, ಒಂದು ಸ್ವಲ್ಪ ಇವನು ನಿಮ್ಮ ತಲೆಗೆ ಹೋದ್ರೆ ಸಾಕಿವೆಲ್ಲ. ಎಸ್, ಡಬಲ್ ಟಿಕ್ಕ. ದಿವ್ಯೌಷಧ, ಹೌ ಆರ್ ಯು, ಅಥವಾ ಐಸ್ ಕ್ರೀಮ್, ಜನೈಕ್ಯ, ದಿವ್ಯೌಷಧ, ವನೌಷಧ, ಔ, ಹೌ ಆರ್ ಯು ಅಂತ ಬಂದರೆ ಅದು ವೃದ್ಧಿಸಂಧಿ. ವೃದ್ಧಿಸಂಧಿ ಅನ್ನೋದು ಆಪ್ಷನ್ ಸಿ, ವೃದ್ಧಿಸಂಧಿ. ಜ್ಞಾಪಕ ಇಟ್ಕೊಳ್ಳಿ. ಕೊನೆಗೆ 2 ಸಲ ಇದೆಯಲ್ಲ, 2 ಟೈಮ್ಸ್ ಇದೆ. ಶಬ್ದಗಳಾದ್ರೆ ಅನುಕರಣವ್ಯಯ, ಹಂಗಾಗಿ ಜೋಡಿ ಪದ, ದ್ವಿರುಕ್ತಿ, ದ್ವಿರುಕ್ತಿ 2 ಸಲ ಇದೆ. 2 ಟಿಕ್ಕು. ನೋಡಿ, ಮೊದಲನೇ ಪದಕ್ಕೆ ಸಂಬಂಧಪಟ್ಟಂಗೆ 3ನೇ ಪದಕ್ಕೆ ಉತ್ತರ ಬರೆಯೋದು. ಗ್ರಹ, ಗರ, ವೈಶಾಖ, ಬೇಸುಗೆ, ಇಸವಾಸ, ವಿಶ್ವಾಸ, ಕಳುವ್ಯಾರೆ, ಕಳಿಸಿದ್ದಾರೆ, ಗ್ರಾಂಥಿಕ ರೂಪ. 4 ಅಂಕಗಳು. ನಾವು ಇಲ್ಲಿಂದ ಒಂದೇ ಅಂಕನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಮಾಡಿದ ಕೃದಂತ ನಾಮಪದ ಕನ್ನಡಿಗನ್ನದೇನು ಅಂತ ನೋಡೋಣ. ಭೂತಕಾಲದ ಸೂಚಕ ಪ್ರತ್ಯಯ ದ, ಭವಿಷ್ಯತ್ ಕಾಲದ ಯಾವುದು ಅಂತ ಇದೆಯಲ್ಲ. ಕನ್ನಡಿಗ ಬಂದು ತದ್ದಿತಂತ ನಾಮಪದ, ಭವಿಷ್ಯತ್ ಕಾಲದ ಸೂಚಕ, ಕಾಲಸೂಚಕ ವ. ಒಂದು ವಾಕ್ಯ, ಹ್ಯಾಪಿ. ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ, ವಾಯುಭೂತಿಯರ ಕತೆ. ಇಲ್ಲಿಂದ ಲೆಸನ್. ಹಲಗಲಿ ಬೇಡರು, ಕೆಮ್ಮನೆ ಮೀಸೆ ಹೊತ್ತನೆ, ವಸಂತ ಮುಖ ತೋರಲಿಲ್ಲ. ಇಲ್ಲಿಂದ ಒಂದು ವಾಕ್ಯಗಳು ಕೇಳ್ತಾರೆ. ಭಾಷೆ ಯಾವುದಕ್ಕೆ ಸಾಧನ?
ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹಾರ ಮಾಡುವುದಕ್ಕೆ, ವಿಚಾರ ವಿನಿಮಯ ಮಾಡುವುದಕ್ಕೆ. ಮಕ್ಕಳೇ ಈ ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ಳಿ. ಎಣ್ಣೆ ತುಪ್ಪದ ಮಿಶ್ರಣ ಮಿಕ್ಸು ಬೇಡ ಅಂದವ್ರು ಯಾರು? ಸಾಹೇಬ್ರು, ನಯಸೇನ. ಕನ್ನಡಕ್ಕೆ ಪರ್ಷಿಯನ್ ಪದಗಳು ಎಲ್ಲಿಂದ ಬಂತು? ಮಹಮ್ಮದೀಯರ ಆಡಳಿತದ ಕಾಲದಿಂದ, ಆ ಕಾಲದಲ್ಲಿ ಈ ಪರ್ಷಿಯನ್ ಪದಗಳು ಬಳಸ್ತಾ ಇದ್ದೀವಿ ನಾವು ಕನ್ನಡದಲ್ಲಿ, ಕನ್ನಡಕ್ಕೆ ಬಂದಿದ್ದು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರ ತರಬೇತಿ ಗೊತ್ತಾ? ಚಲನವಲನ ಮತ್ತೆ ಆಹಾರದ ವಿಷಯವಾಗಿ ತಮ್ಮ ಮಕ್ಕಳಿಗೆ ತರಬೇತಿ ಟ್ರೈನ್ ಮಾಡುತ್ತೆ ಅಂತ. ಚಲನವಲನ ಮತ್ತೆ ಆಹಾರದ ವಿಚಾರವಾಗಿ ಟ್ರೈನ್ ಮಾಡುತ್ತೆ ಅಂತ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದೇನು ಗೊತ್ತಾ? ರೈತರಿಂದ ಸಂಗ್ರಹಿಸಿದ ಕಂದಾಯದ ಹಣವನ್ನ ಖಜಾನೆಗೆ ಕಟ್ಟಲು. ನೀವು ಇರಸಾಲಿಗಾಗಿ ಅಂತೀರ ನೋಡಿ, ಕಂದಾಯದ ಹಣವನ್ನ ಕಟ್ಟೋದು. ಅದೇ ಇರಸಾಲಿನ ಹಣವನ್ನ ಕಲೆಕ್ಟ್ ಆಗಿರುತ್ತಲ್ಲ, ಅದನ್ನ ಖಜಾನೆಗೆ ಕಟ್ಟಲು ಹೋಗಿರ್ತಾರೆ. ರಾಜ ಭಕ್ತಿಯ ಲಾಂಛನ ಬ್ರಹ್ಮಾಸ್ತ್ರ ಯಾವ್ದು ಗೊತ್ತಾ? ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಅದು ಶಾನುಭೋಗರಿಗೆ, ಹುಲಿಗಲ್ಲ. ನೋಡಿ ಕೀರ್ತಿ ಪುಸ್ತಕ ನೋಡಿ, ತಿರ್ಗಿಸ್ತಾ ಇದ್ರೆ ನೋಡಿ, ಇರಸಾಲಿನ ಮೊತ್ತವನ್ನೆಲ್ಲ ಅಲ್ಲಿ ಡೀಟೇಲ್ಸ್ ಎಲ್ಲ ಬರ್ಕೊಂಡಿದ್ದಾರೆ ನೋಡಿ ಶಾನುಭೋಗರು. ಹುಲಿ ಆಗ್ತಾನೆ ಗುಹೆಯಲ್ಲಿ ಮಲಗಿ ಎದ್ದೋಳ್ತಲ್ಲ, ಏನಂತ ಥಿಂಕ್ ಮಾಡುತ್ತೆ ಗೊತ್ತಲ್ಲ? ಪ್ರಶ್ನೆ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚನೆ ಮಾಡುತ್ತೆ? ವಿಧಿ ಆಹಾರಕ್ಕೋಸ್ಕರ ಏನ್ ಕೊಡುತ್ತಪ್ಪ ನನಗೆ ಅಂತ ಹೇಳಿ ಥಿಂಕ್ ಮಾಡುತ್ತೆ. ಸ್ಟೇಷನರಿ ಅಂಗಡಿ ಹೆಸರೇನು? ಲಂಡನ್ ನಗರ. ಮೂಲವರ್ತ ಏನೇನು ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ ನಿಮ್ಗೆ ಅದರಲ್ಲಿ. ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಚೇರಿಂಗ್ ಕ್ರಾಸ್. ಇಲ್ಲಿ ಆ ವೈಭವವನ್ನು ನೋಡ್ಬೋದು ನಾವು ಲಂಡನ್ ಸಿಟಿ ಸಾಮ್ರಾಜ್ಯದ. ನೆಲ್ಸನ್ ಮೂರ್ತಿ ಇರುವ ಸ್ಥಳ ಟ್ರಾಫಲ್ಗರ್ ಸ್ಕ್ವೇರ್. ನೆಲ್ಸನ್ ಮೂರ್ತಿ ಇರ್ತಕ್ಕಂಥ ಒಂದು ಪ್ಲೇಸ್ ಟ್ರಾಫಲ್ಗರ್ ಸ್ಕ್ವೇರ್. ಇದೊಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ. 3ನೇ ಎಡ್ವರ್ಡ್ ಅನ್ನು ಸ್ಕಾಟ್ಲೆಂಡ್ ತಂದ ಕಲ್ಲಿನ ಹೆಸರು, ಶಿಲೆ ಹೆಸರು ಸ್ಟೋನ್ ಆಫ್ ಸ್ಕೋನ್. ಸ್ಟೋನ್ ಆಫ್ ಸ್ಕೋನ್. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ? ಸೂರ್ಯ ಮಿತ್ರನ ಬಳಿಗೆ. ಅವರ ಮಕ್ಕಳ ಮಾವ ಅಂದ್ರೆ ಕಾಶ್ಯಪಿಯ ಅಣ್ಣ, ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾರೆ. ಅವ್ರು ಮಾವ ಆಗ್ಬೇಕು, ಅಗ್ನಿಭೂತಿ ವಾಯುಭೂತಿ. ಸಾಹೇಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಕೌಸುಂಬಿ ಅರಸ ಯಾರು? ಅತಿಬಳ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಒಂದು ವೇಳೆ ತಂಗಿಯ ಮಕ್ಕಳಂತ ಗೊತ್ತಾದ್ರೆ ಸಲಿಗೆ ಬೆಳೆಯುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ನನಗೆ ಕಾಶ್ಯಪಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿ ಅವಳ ವಿಚಾರವನ್ನೇ ತೆಗೆಯೋದಿಲ್ಲ ಅಗ್ನಿಭೂತಿ ವಾಯುಭೂತಿಯರ ಹತ್ರ ಸೂರ್ಯಮಿತ್ರ. ಸೋಮಶರ್ಮ ಮತ್ತು ಕಾಶ್ಯಪಿ ಅವರ ಮಕ್ಕಳು ಅಗ್ನಿಭೂತಿ ವಾಯುಭೂತಿ. ಲೆಸನ್ ನೇಮು 1 ಮಾರ್ಕ್ಸ್ ಬಂತು ಇಲ್ಲಿಂದ. ಹಲಗಲಿ ಗುರುತು ಉಳಿಯದಂಥದ್ದು ಹೇಗೆ ಗೊತ್ತಾ? ಬ್ರಿಟಿಷ್ ಸೈನಿಕರು ಹಲಗಲಿಗೆ ಎಳ್ಳಷ್ಟು ಗುರುತು ಸಿಕ್ಕದಷ್ಟು ಬೆಂಕಿ ಫೈರ್ ಹಾಕ್ಬಿಡ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ. ಫುಲ್ಲು ಸುಟ್ಟು ಕರಕಲಾಗುತ್ತೆ ಹಲಗಲಿ. ಬುದ್ಧಿಮಾತು ಹೇಳಿದ್ದು ಯಾರು? ಅಗಸಿಗೆ ಹೆಬ್ಬಾಗಿಲಿಗೆ ಬಂದು ಹೆಬಲಕ್ ಸಾಹೇಬ ಹೋಗಿರಿ ಮಕ್ಕೆ, ಇವನೇ ಈಸ್ಟ್ ಇಂಡಿಯಾ ಕಂಪನಿಯವನು, 200 ವರ್ಷ ನಮ್ಮನ್ನ ಕಪಿ ಮುಷ್ಟಿಲಿ ಇಟ್ಕೊಂಡವ್ರು ಇವರೆಲ್ಲ. ಬುದ್ಧಿಮಾತು ಹೇಳ್ತಾನಂತೆ ಇವನು, ಹೆಬಲಕ್ ಸಾಹೇಬ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ವೆರಿ ವೆರಿ ಇಂಪಾರ್ಟೆಂಟ್. ನಿಶಸ್ತ್ರೀಕರಣ ಕಾಯ್ದೆ. ಆ ವರ್ಡ್ ಬರೆಯೋದು ಪ್ರಾಕ್ಟೀಸ್ ಮಾಡ್ಬೇಕು ಮಕ್ಕಳೇ. ನಿಶಸ್ತ್ರೀಕರಣ ಆದೇಶ
ವೆಪನ್ಸ್ ಆಯುಧಗಳನ್ನು ಬ್ರಿಟಿಷರ ಅನುಮತಿ ಇಲ್ಲದೆ ಇಟ್ಟುಕೊಳ್ಳುವ ಹಾಗಿಲ್ಲ. ಇದ್ರ ವಿರುದ್ಧ ಅಲಗಲಿಯ ಬಂಟರು ದಂಗೆ ಹೇಳ್ತಾರೆ. ಅಲಗಲಿ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಟಪ್ ಅಂತ ಉರುಳಿಸ್ತಾರೆ ಗೊತ್ತಾ? ಕಾರ ಕೂನನ ಬಾರಿಸಿ ಬಾರಿಸಿ ಅವನು ಬಾರಿಸಿ ಕಾರ ಕೂನನ ಕಪಾಳಕ್ಕೆ ಹೊಡಿತಾ ಇದ್ದೀರಿ ನೋಡಿ ನಾವು ಅಲಗಲಿಯ ಬಂಟರು. ಮಡಿಕೇಲಿ ಹುಟ್ಟಿದವನು ತುಂಬ ಸಂಭವ ದ್ರೋಣಾಚಾರ್ಯರು. ಪಾಂಡವರು ಮತ್ತು ಕೌರವರಿಗೆ ಬಿಲ್ವಿದ್ಯೆಯನ್ನೇ ಹೇಳಿಕೊಟ್ಟವರು. ದ್ರೋಣರು ಯಾರೊಡನೆ ಪರಶುರಾಮನಿಗೆ ಬರ್ತಾರೆ ಗೊತ್ತಾ? ಬಡತನ ಬಂದಿದ್ರಿಂದ ತನ್ನ ಮಗ ಅಶ್ವತ್ಥಾಮನನ್ನ ಕರೆದುಕೊಂಡು ನಾಡು ನಾಡುಗಳನ್ನು ಸುತ್ತಿ ಪರಶುರಾಮನಲ್ಲಿಗೆ ಬಂದರು ಅಂತ ಇದೆ. ದ್ರೋಣರು ಪರಶುರಾಮರಲ್ಲಿಗೆ ಯಾಕೆ ಬಂದರು? ರೀಸನ್ ಏನು? ದ್ರವ್ಯಾರ್ಥಿಯಾಗಿ ಬರ್ತಾರೆ, ಸಂಪತ್ತನ್ನ ಕೇಳಲು. ದ್ರವ್ಯಾರ್ಥಿ ಅಂತಾರೆ ಅದನ್ನ. ಸಂಪತ್ತು, ಅದು ಹಣ ಚಿನ್ನ ಯಾವುದನ್ನ ಆಗಿರ್ಬೋದು. ಉಜ್ಜಿ ಪಾತ್ರೆ ಬೆಳಗ್ಗೆ ಶೈನ್ ಆಗ್ಬೇಕಂಗೆ ಕ್ವಶನ್ ಪೇಪರ್ನಲ್ಲಿ ಇದಾಕಿ ವಿಮ್ ಹಾಕಿ ಉಜ್ಜಿತಾ ಇರಬೇಕು. ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಉಜ್ಜಲೇಬೇಕು. ಮುಸುರೆ ತಿಕ್ಕುತ್ತಿದ್ದಾಳೆ. ಮುಸುರೆಯನ್ನು ಪ್ಲಸ್ ತಿಕ್ಕು, ಮುಸುರೆ ತಿಕ್ಕು ಕ್ರಿಯಾ ಸಮಾಸ. ಪುಟ್ಟ ಪೋರಿ ಅಮ್ಮ ಗುಡಿಸಿನಲ್ಲಿ ಹೇಗೆ ಮಲಗಿದ್ದಾಳೆ ಗೊತ್ತಾ? ನನಗೆ ಕೆಂಬಂತು ಅನ್ಕೊಂಬೇಡಿ, ಗೂರುತ್ತಾ ಮಲಗಿದ್ದಾಳೆ. ಚಿತ್ರ ನೋಡಿ, ಅಲ್ಲಿ ನೋಡಿದ್ರ ಆಸ್ಪತ್ರೆಗೆ ಹೋಗಿ ವಸಂತ ಮುಖ ಇಲ್ಲಿ ತೋರಿಸಿಲ್ಲ. ಒಡೆಯನ ಅಂಗಳದಲ್ಲಿ ವಸಂತ, ಗುಡಿಸಲಿನಲ್ಲಿ ವಸಂತ ಇಲ್ಲ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿದೆ ಗೊತ್ತಾ? ಮೈ ತುಂಬಿ, ಆದೇಶ ಸಂಧಿ, ಮೈ ತುಂಬಿ ನಿಂತಿವೆ. ಮಕ್ಕಳೇ, ಒಂದು ವಾಕ್ಯಗಳೆಲ್ಲ ಮುಗಿತಾ ಬಂತು. ಕವಿ ಪರಿಚಯ ನಾನು ನಿಮಗೆ ಸಜೆಸ್ಟ್ ಮಾಡೋದು ದೇವನೂರಿನ ಮಹಾದೇವ. ದೇವನೂರು ಮಹಾದೇವ್ ಬರ್ಬೋದು ಅಂತ. ಅರೆ 1948 ಸ್ವತಂತ್ರ ಬಂದಂತಹ ವರ್ಷದ ಆದಮೇಲೆ ಬಂದಂತಹ ವರ್ಷ ಇದೆಯಲ್ಲ 1948, ಅದು 1947 ಜಯಪ್ಪ ಗೌಡ, 1948 ದೇವನೂರು ಮಹಾದೇವ್. ನೋಡಿ, ಒಂದು ವರ್ಷ ಇಂಡಿಪೆಂಡೆನ್ಸ್ ಆಯಿತು ಜಯಪ್ಪ ಗೌಡ, ಅಲ್ಲಿ ಒಂದು ವರ್ಷ ಆದಮೇಲೆ 48ರಲ್ಲಿ ದೇವನೂರು ಮಹಾದೇವ್. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವನೂರಿನ ಮಹಾದೇವ, ದೇವನೂರು ಅನ್ನೋ ಪ್ಲೇಸ್. ಕೃತಿಗಳು ನೋಡಿ: ನೋಡು ಮತ್ತು ಕೂಡು, ಗಾಂಧಿ ಮತ್ತು ಮಾವು, ಒಡಲಾಳ. ಕುಸುಮ ಬಾಲೆ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಕ್ಕಳೇ, ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಪಾಯಿಂಟ್ ವೈಸ್ ಬರೀರಿ. 2 ಮಾರ್ಕ್ಸ್ ಮೇಲೆ ಹಾಕಿದ್ದೀನಲ್ಲ, 2 ಮಾರ್ಕ್ಸ್ ಅಂತ ಗ್ಯಾರಂಟಿ. ಇನ್ನೊಬ್ಬ ಕವಿ ಪರಿಚಯ ಆದ ನೋಡೋಣ. ಧಾರವಾಡದ ದರಾ ಬೇಂದ್ರೆ 1896. ಗಂಗಾವತರಣ, ಉಯ್ಯಾಲೆ, ಗರಿ, ನಾದಲೀಲೆ, 4 ತಂತಿ ಕೃತಿಗೆ ಜ್ಞಾನಪೀಠ. ಇಲ್ಲಿರೋ ಅಂಶಗಳನ್ನು ಬರೆದಿಟ್ಕೊಳ್ಳಿ ಸರ್. ದರಾ ಬೇಂದ್ರೆ ಅವರು ಸುಲಭವಾಗಿ ಇಷ್ಟು ಬರೀರಿ ಮಕ್ಕಳೇ. 2 ಮಾರ್ಕ್ಸು. ಅಂಬಿಕಾ ತಾನೇ ಇರುತ್ತಾ ಅವ್ರ ಕಾವ್ಯನಾಮ. 2 ಮಾರ್ಕ್ಸ್, 2 ಮಾರ್ಕ್ಸ್ ನಮಗೆ ಜೇಬ್ನಲ್ಲಿ ಗ್ಯಾರಂಟಿ. ತಿರುಗಿಸುತ್ತೆ ತಲೆ. ಯಾವ್ದು ಕೊಡ್ತಾರೋ ಗೊತ್ತಿಲ್ಲ, ನಾನು ಉಪಮಾಲಂಕಾರ ಹಾಕಿದ್ದೀನಿ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದು ಉಪಮಾಲಂಕಾರ. ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿ ಹೇಳುತ್ತೆ. ಲಕ್ಷಣ 3-4 ಥರ ಇದೆ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ. ನೀವು ಯಾವ್ದು ಬರೆದ್ರು ಕೂಡ ತಗೊಳ್ತಾರೆ. ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸಿ ಹೇಳೋದು. 3 ಅಂಕಗಳು ಬೇಕಪ್ಪ, ಕೊಡಪ್ಪ. ಉಪಮೇಯ ಯಾವುದು ಇದರಲ್ಲಿ? ಭೀಮ ದುರ್ಯೋಧನರು, ಹೋಲಿಸುವ ವಸ್ತು. ಉಪಮಾನ ಯಾವುದು? ಮದಗಜ, ಹೋಲಿಸಿಕೊಳ್ಳುವ ವಸ್ತು. ವಾಚಕ ಎಂಥವ್ರಿಗೂ ಗೊತ್ತಾಗುತ್ತೆ. ಅಂತೆ ಸಮಾನ ಧರ್ಮ, ಹೋರಾಡುತ್ತಿರುವುದನ್ನು ಸಮಾನ ಧರ್ಮ.
ಅಲ್ಲಿ ಸಮನ್ವಯ ಕೂಡ ಇದೆ. ನೀವು ಈ ಸಾಲಿನಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಕ್ಕೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ ಅಂತ ಬರೆದ್ರೆ ಸಾಕು ಮಕ್ಕಳು. ಪದ್ಯ ಪೂರ್ತಿಗೊಳಿಸಿ. ಮಾರಿ ಗೌತಣವಾಯಿತು. ನನ್ನ ಕಡೆಯಿಂದ ಸಜೆಷನ್, ದಯಮಾಡಿ ಈ ಪದ್ಯವನ್ನು ರಿಕ್ವೆಸ್ಟ್ ಓದಿ. ಈ ಪದ್ಯ ಬರೋ ಚಾನ್ಸಸ್ಸು ವೇಟೇಜ್ ಜಾಸ್ತಿ ಇದೆ. ಗೌರವೇಂದ್ರನ ಕೊಂದೆ ನೀನು ಅಲ್ಲಿ ಭಾವಾರ್ಥಕ್ಕಾದರೂ ಆಗುತ್ತೆ, ಪದ್ಯ ಕಂಠಪಾಠಕ್ಕಾದರೂ ಆಗುತ್ತೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು 2 ಸಲ ಬಂದಿದೆ ಭಾರತವು, ಸಾರಿ. ಚತುರಂಗ ಬಲದಲ್ಲಿ ಗೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸಿಯೇ ಪತಿ ಅವಸರಕ್ಕೆ ಶರೀರವನ್ನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣೆ, ನನ್ನ ತಂದೆಯ ಮೇಲಾಣೆ ಅಂತಲೇ ಬಹುರ್ವೀಹಿ ಸಮಾಸ. ದಯಮಾಡಿ ಇದನ್ನು ಓದಿ ಮಕ್ಕಳೇ. 3 ಮಾರ್ಕ್ಸ್ ಬೇಕು ಮಕ್ಕಳೇ. 4ಕ್ಕೆ ಅಟ್ಲೀಸ್ಟ್ 3 ಮಾರ್ಕ್ಸ್ ಬರುತ್ತೆ ನಮಗೆ. ಗಾದೆಗಳು ವೇದಗಳಿಗೆ ಸಮ. 1 ಮಾರ್ಕ್ಸ್ಗೋಸ್ಕರ ಇಷ್ಟು ಕಷ್ಟ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆ ಹುಟ್ಟಿದ್ದು ಹಳ್ಳಿಗಳಲ್ಲಿ. ಗಾದೆ ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆ ಚಿಕ್ಕದು, ಅರ್ಥ ದೊಡ್ಡದು. 1 ಅಂಕಗಳಿಗೆ ಇಷ್ಟೆಲ್ಲ ನಾವು ಪಜೀತಿ ಪಡಲೇಬೇಕು ಮಕ್ಕಳೇ. ನಾನು ಆಕೆಯನ್ನು ಪರೀಕ್ಷಿಸುವೆ, ಬಿಸಿ ನೀರು ಸಿದ್ಧಪಡಿಸಿ. ಸಂದರ್ಭಕ್ಕೆ ಬಂದೆ ಮಕ್ಕಳೇ. ನಾನು ಎಲ್ಲ ಸಂದರ್ಭ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಹೇಗೆ ಸಂದರ್ಭಗಳನ್ನು ನೀವು ಫ್ರೇಮ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ 1 ಮಾರ್ಕ್ಸು 1.5 ಮಾರ್ಕ್ಸ್ ಕೊಡ್ತಾರೆ. ಗದ್ಯ ಯುದ್ಧ, ಲೇಖಕರು ಸಾರಾ ಅಬೂಬಕ್ಕರ್. ಯಾರು? ವೈದ್ಯರಾಹಿಲ್. ಯಾರಿಗೆ? ಮುದುಕಿಗೆ. ಯಾವಾಗ? ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ನರಳುತ್ತಿರುವಾಗ, ಬೇನೆ ಅನುಭವಿಸುತ್ತಿರುವ ಸಮಯದಲ್ಲಿ ವೈದ್ಯ ಈ ಮಾತನ್ನು ಹೇಳ್ತೇನೆ. ರಾಹಿಲ್, ನಾನು ಒಂದೇ ಸಂದರ್ಭ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದೇ ಕೊಟ್ಟರು ನೀವು ಈ ಪ್ಯಾಟರ್ನನ್ನು ಸಿಂಪಲಾಗಿ ಯೂಸ್ ಮಾಡಿ. 6 × 3 18. ನಮ್ಗೆ ಬೇಡ ಸ್ವಾಮಿ, 6 ಸಂದರ್ಭದಲ್ಲಿ 6 ಮಾರ್ಕ್ಸ್ ಕೊಟ್ಬಿಡಪ್ಪ ದೇವ್ರೆ ಅಂತ ಹೇಳಿ ಈ ಥರ ಬರೆದ್ರೆ ಸಾಕು. ಮಕ್ಕಳೇ, ಭಾವಾರ್ಥ ಸಂಕಲ್ಪ ಗೀತೆಯಿಂದ ನಾನು ಸುಮ್ಮನೆ ಒಂದು ಪ್ಯಾರ ತಗೊಂಡಿದ್ದೀನಿ. ಏನು ಮಾಡಬೇಡಿ ಮಕ್ಕಳೇ. ಆದ್ರೆ ಬರೆದಿರ್ತಕ್ಕಂಥ ಆಥರ್ ಅಂದರೆ ಕವಿ, ಇದು ಸಂಕಲ್ಪ ಗೀತೆ, GS ರುದ್ರಪ್ಪ. ಎಲ್ಲವೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. 1 ಅಂಕ ಸಾಕು ನಮಗೆ. 4 ಅಂಕಗಳಲ್ಲಿ ನಮಗೆ ನೋಡಿ ಕಲುಷಿತ, ಅದನ್ನು ಚೇಂಜ್ ಮಾಡ್ತೀನಿ ನೋಡಿ. ಮಲೀನ, ಬರುಡಾಗಿರುವ, ಒಣಗಿರುವ, ಕಾಡು, ಅರಣ್ಯ. ಜಸ್ಟ್ ಇಷ್ಟನ್ನ ನೀವು ಚೇಂಜ್ ಮಾಡಿ ನೋಡಿ. ಸ್ವಲ್ಪ ಬ್ರಷ್ ಆಡಿಸಿ ನೋಡೋಣ, ಪೇಂಟ್ ಮಾಡಿ. ಖಂಡಿತವಾಗ್ಲೂ ನಮ್ಗೆ ಇಲ್ಲಿಂದ 1 ಅಂಕ ಶತಸಿದ್ಧ ಕೊಡ್ತಾರೆ. ಯಾಕಂದ್ರೆ ಪದಗಳನ್ನು ಚೇಂಜ್ ಮಾಡಿದ್ದೀರಿ, ಸ್ವಲ್ಪ ಅರ್ಥವಾಗಿ ನಾವು ತೋರಿಸಿದ್ದೀವಿ. ನಾವು 2-3 ವಾಕ್ಯ ನಾನು ಇಷ್ಟು ನಿಮಗೆ ಲೆಸನ್ಗಳು ಹೇಳ್ತಾ ಇದ್ದೀನಿ. ನಮ್ಮ ಭಾಷೆ, ಭಾಗ್ಯಶಿಲ್ಪಿಗಳು, ಲಂಡನ್ ನಗರ, ಅಗ್ನಿಭೂತಿ ವಾಯುಭೂತಿ ಏರಾಕತೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಹಲಗಲಿ ಬೇಡರು, ಭಗತ್ ಸಿಂಗ್, ಶುಕನಾಸನ ಉಪದೇಶ, ಉದಾತ್ತ ಚಿಂತನೆಗಳು, ವಚನಗಳು, ನಾನು ಪ್ರಾಸ ಬಿಟ್ಟ ಕತೆ. ಮಕ್ಕಳೇ, ಏನು ಮಾಡೋದು ಗೊತ್ತಾ, ನಮ್ಗೆ ಇಲ್ಲಿಂದ 4 ಅಂಕಗಳು ಮಾತ್ರ ಬೇಕು ಈ ಪೇಜಲ್ಲಿ. ಅದಕ್ಕೋಸ್ಕರ ನೀವೇನೋ ಪಾಠ ಕೇಳಿರ್ತೀರ, ಎಲ್ಲೋ ಆ ವಿಷಯ ಕಿವಿಗೋಗಿ ಮುಟ್ಟಿರುತ್ತೆ. ಎಕ್ಸಾಂಪಲ್ ನೋಡಿ, ಲಂಡನ್ ನಗರದಲ್ಲಿ ಊಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುದು ಅಂತ. ಟೋಪಿ, ಹ್ಯಾಟ್, ವಿದ್ಯುತ್ ಬಲ್ಬುಗಳು, ಸಾಬೂನು, ಚೆನ್ನ, ಚೆಡ್ಡಿ. ಸಾಕಲ್ವಾ? ಭಾಗ್ಯಶಿಲ್ಪಿಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕೇಂದ್ರಗಳಾದವು? ಗ್ರಾಮ ನೈರ್ಮಲೀಕರಣ, ವಿದ್ಯಾ ಪ್ರಚಾರ, ನೀರಿನ ಸೌಲಭ್ಯ, ಪ್ರಯಾಣ ಸೌಕರ್ಯ, ಒಂದಿಷ್ಟು ಶೈಕ್ಷಣಿಕ ಸೌಲಭ್ಯ. ಇಷ್ಟೆಲ್ಲ ಬರೆದ್ರೆ ಸಾಕು, ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ. ಹಲಗಲಿ ಬೇಡರು ದಂಗೆಗೆ ಯಾಕೆ ದಂಗೆ ಎದ್ರು? ನಿಶ್ಚಸ್ತ್ರೀಕರಣ ಕಾಯಿದೆ, ಆಯುಧಗಳು ಬೇಕು ಅಂತ ಕೇಳಿದ್ರು, ನಮ್ಮವ್ರು ಕೊಡಲು ಒಪ್ಪಲಿಲ್ಲ. ನಮ್ಮ ಭಾಷೆ, ಲಿಪಿಗಳ ಬಗ್ಗೆ ದಯಮಾಡಿ ಈ ವಚನಗಳು ನೋಡಿ. ಯಾವುದು? ಅರಿಯದವರೊಡನೆ ಸಂಗಮ ಮಾಡಿದರೆ ಏನು, ಅರಿತವರೊಡನೆ ಸಂಗಮ ಮಾಡಿದರೆ ಏನು? ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲು ಉಜ್ಜಿ ಬೆಂಕಿ ತಗೊಂಡಂಗೆ, ಅರಿತವರೊಡನೆ ಸಂಗಮ ಮಾಡಿದರೆ ಮೊಸರು ಕಡಿದು ಬೆಣ್ಣೆ ತೆಗೆದುಕೊಂಡ ಹಾಗೆ. ಮಕ್ಕಳೇ, ಪ್ಲೀಸ್ ಸ್ವಲ್ಪ ಸಿಂಪಲ್ ಆಗಿ ಇಲ್ಲಿ ಸ್ವಲ್ಪ ಈ ಪೇಜನ್ನು ನೋಡ್ಕೊಳ್ಳಿ. 4 ಅಂಕಗಳು ನಮಗೆ ಸಿಗುತ್ತಿಲ್ಲಿಂದ. ಪತ್ರಕ್ಕೆ ಬಂದ್ಬಿಟ್ಟೆ ಲಾಸ್ಟು. ನಿಮ್ಮನ್ನು ಹಾಸನದ ಸೋಮನಹಳ್ಳಿಯ ನಿವಾಸಿ ಪರಿಮಳ, ರೆಡ್ ಕಲರ್ ಫ್ರಮ್ ಅಡ್ರೆಸ್, ಬ್ಲೂ ಕಲರ್ ಟು ಅಡ್ರೆಸ್, ಗ್ರೀನ್ ಕಲರ್ ಬಂದು ವಿಷಯ ಅನ್ನೋ ಒಂದು ಲೈಬ್ರರಿ ಸ್ಥಾಪನೆ ಮಾಡಿ ಅಂತ ಹಾಸನದವರಿಗೆ ಅಧ್ಯಕ್ಷರಿಗೆ ಒಂದು ಪತ್ರ.
ಇವರಿಂದ ಪರಿಮಳ, ಸೋಮನಹಳ್ಳಿ, ಹಾಸನ. ನೀವೇನು ಮಾಡ್ತಾ ಇಲ್ಲ, ಅಲ್ಲಿರೋದೇ ಬರಿತಾ ಇದ್ದೀರಾ, ನೋಡ್ಕೊಳ್ಳಿ. ಗೆ ಪಂಚಾಯತ್ ಅಧ್ಯಕ್ಷರು, ಸೋಮನಹಳ್ಳಿ, ಹಾಸನ. ಮಾನ್ಯರೇ, ಒಂದು ಗ್ರಂಥಾಲಯ ನಿರ್ಮಿಸಿಕೊಡ್ರಿ ಪ್ಲೀಸ್, ಇಷ್ಟೇ. ಒಂದು ನಮಸ್ಕಾರ ಮಾಡಿ. ಅಧ್ಯಕ್ಷ ನಮಸ್ತೆ, ನಿಮ್ಮ ಹೆಸರು ಹೇಳಿ. ಪರಿಮಳ ಅಂತ. ಮೇಲಿನ ವಿಷಯದನುಸಾರ ಪತ್ರ ಬರೆಯಲು ಕಾರಣ, ನಮ್ಮ ಬಡಾವಣೆಯಲ್ಲಿ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು. ಏನಾದ್ರು ಒಂದು ಲೈನ್ ಬರಿಬೇಕಲ್ಲ ಮಕ್ಕಳೇ, ತುಂಬ ಪೂರ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ದುಡ್ಡು ಕೊಟ್ಟು ಪುಸ್ತಕ ಖರೀದಿ ಮಾಡಿ ಓದುವಷ್ಟು ಅವ್ರಿಗೆ ಶಕ್ತಿ ಇಲ್ಲ. ದಯಮಾಡಿ ಬಡ ಮಕ್ಕಳನ್ನು ಮೈಂಡಲ್ಲಿ ಇಟ್ಕೊಂಡು, ಬಡ ಮಕ್ಕಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಊರಿನಲ್ಲಿ ಒಂದು ಗ್ರಂಥಾಲಯ ನಿರ್ಮಿಸಿಕೊಡ್ರಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಯಿತು. ಅದೇ, ಧನ್ಯವಾದಗಳು. ಇಂತಿ ತಮ್ಮ ವಿಶ್ವಾಸಿ ಪರಿಮಳ. ಇನ್ನೊಂದ್ಸಲಿ ಪೇಜ್ ಬಂದಿದೆ, ಅದರಲ್ಲೇನು ಇದೇನಿಲ್ಲ, ನೋಡೋಣ ಮಕ್ಕಳೇ. ಇಷ್ಟು ನನ್ನ ಕಡೆಯಿಂದ ನಿಮಗೆ ವೆರಿ ಸೂಪರ್ ಪವರ್ ಇರ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್ ಮಕ್ಕಳೇ. ಕನ್ನಡ ಬಾವುಟನ ಕೈಯಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅಂಜಿಕೆ ಅನ್ನೋದು ಬೇಡ. ನಾನು ಕೊಟ್ಟಿರ್ತಕ್ಕಂಥ ಇಷ್ಟು ಇನ್ಫಾರ್ಮೇಷನನ್ನು ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ 50 ಅಂಕಗಳಂತೂ ಶತಸಿದ್ಧ. ಪಾಸಾದರೆ ಸಾಕಪ್ಪ ಅನ್ನೋರಿಗೆ ಸಂಜೀವಿನಿ ಮೂಲಿಕೆ ಥರ ನಾನು ಕೊಟ್ಟಿದ್ದೀನಿ. ಇದಕ್ಕೆ ನೀವು ಇಷ್ಟು ನಾನು ಒಂದು ಅರ್ಧ ಗಂಟೆ 40 ನಿಮಿಷ ನಿಮ್ಮ ಜೊತೆಲಿ ಇದ್ದಿದ್ದಕ್ಕೆ ನನಗೊಂದು ಸಬ್ಸ್ಕ್ರೈಬ್ ಕೊಡಿ, ಒಂದು ಕಮೆಂಟ್ ಮಾಡಿ. ಚೆನ್ನಾಗಿದ್ದರೂ ಮಾಡಿ, ಚೆನ್ನಾಗಿಲ್ಲ ಅಂದರೂ ಮಾಡಿ. ನಿಮ್ಮ ಒಂದು ಸಂಜೀವಿನಿಯ ಸಬ್ಸ್ಕ್ರೈಬ್ ನನಗೆ ಇನ್ನೊಂದಷ್ಟು ವಿಡಿಯೋ ಮಾಡೋಕ್ಕೆ ದಾರಿ ಮಾಡಿಕೊಡುತ್ತೆ. ಆಲ್ ದ ಬೆಸ್ಟ್. ನಾಳೆಗೆ ಖಂಡಿತವಾಗ್ಲೂ ವಿಜಯಲಕ್ಷ್ಮಿ ನಿಮ್ಗೆ ಒಲಿಲಿ. ಕನ್ನಡ ಮಾತೆ ಆಶೀರ್ವಾದ ನಿಮಗಿರಲಿ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಒಂದು ಶುಭ ಸಂದೇಶ. ಥ್ಯಾಂಕ್ ಯು ಸೋ ಮಚ್.